ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ವ್ಲಾಗ್. ಇದು ವರಮಹಾಲಕ್ಷ್ಮಿ ಹಬ್ಬದ ಕೊನೆ ವಿಡಿಯೋ ಆಗಿರುತ್ತೆ. ಹಬ್ಬ ಆದಮೇಲೆ ಭಾನುವಾರ ಇವತ್ತು ಕಳಸನ ವಿಸರ್ಜನೆ ಮಾಡಬೇಕು ಅಂತ ಹೇಳಿ ಇವಾಗ ಎಲ್ಲನೂ ಪೂಜೆ ಮಾಡಿ ವಿಸರ್ಜನೆಯನ್ನು ಮಾಡ್ತಾಯಿದ್ದೀನಿ. ಶನಿವಾರನೇ ಸಂಜೆ ಹುಣ್ಣಿಮೆ ಮುಗಿದ ಮೇಲೆ ನಾನು ಕಳಸನ ಕರಳಿಸಿ ಇಟ್ಟಿದ್ದೆ. ಇವಾಗ ಅದನ್ನೆಲ್ಲ ಒಂದೊಂದಾಗಿ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಲಕ್ಷ್ಮಿಗೆ ಹಾಕಿರೋಂತಹ ಜಡೆ ಆಗಿರ್ಬೋದು, ಅದರ ಸಿಂಬಿ ಆಗಿರ್ಬೋದು, ಮತ್ತು ಪ್ರತಿಯೊಂದನ್ನು ನೀಟಾಗಿ ಅದನ್ನು ಅದರ ಪ್ಲೇಸ್ಗೆ ಎತ್ತಿಡ್ತಾ ಇದ್ದೀನಿ. ಹಾಗೆಯೇ ಲಕ್ಷ್ಮಿಗೆ ಉಡಿಸಿದಂತಹ ಸೀರೆನೂ ಕೂಡ ಒಂದು ಸಲ ಮನೆಯವರು ಫಸ್ಟ್ ಮೈ ಮೇಲೆ ಹಾಕ್ಕೊಳ್ಬೇಕು ತೆಗೆದ ತಕ್ಷಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಒಂದು ಸಲ ಮೈ ಮೇಲೆ ಹಾಗೆ ಹಾಕ್ಕೊಂಡು ನೋಡ್ತಾ ಇದ್ದೀನಿ. ಇದುವರೆಗೂ ಆ ಸೀರೆನ ಹೆಂಗೆ ಎತ್ತಿಟ್ಟಿದ್ನೋ ಹಾಗೆ ಇಟ್ಟಿದ್ದೀನಿ. ಇನ್ನೂ ಉಡೋಕ್ಕಾಗಿಲ್ಲ, ನಾನು ಹೊಲಿಸ್ಬೇಕು ಬ್ಲೌಸ್ಗಳನ್ನು. ಮತ್ತು ಕಳಶದ ನೀರನ್ನು ಸಹ ನಮ್ಮ ಮನೆ ಟೆರೆಸಲ್ಲಿರೋ ಗಿಡಗಳಿಗೆಲ್ಲನೂ ಹಾಕಿ ನೀಟಾಗಿ ಅದನ್ನೆಲ್ಲ ತೊಳೆದಿಟ್ಟಿದ್ದೀನಿ. ಇವಾಗ ಲಕ್ಷ್ಮಿ ಮುಖವಾಡನೂ ಸಹ ಕೋಲ್ಗೇಟ್ ಪೌಡರಿಂದ ಚೆನ್ನಾಗಿ ತೊಳೆದು ಒಂದು ಮಡಿ ಬಟ್ಟೆಯಿಂದ ಒರೆಸಿ ಸ್ವಲ್ಪ ಒಣಗಿಸಿ ಆನಂತರ ನಾನು ಇದನ್ನು ಎತ್ತಿಡ್ತಾ ಇದ್ದೀನಿ. ಯಾಕಂದರೆ ನೀರೇನಾದರೂ ಒಂದು ಸ್ವಲ್ಪ ಒಂದು ಹನಿನೋ 2 ಹನಿನೋ ಸೇರ್ಕೊಂಡ್ಬಿಡ್ತು ಅಂದರೆ ನಾವು ಮುಂದಿನ ವರ್ಷ ಇದನ್ನು ತೆಗೆಯೋಷ್ಟರಲ್ಲಿ ಅದು ಒಂಥರ ಕಪ್ಪೆಲ್ಲ ಆಗಿಬಿಟ್ಟಿರುತ್ತೆ. ಅದಕ್ಕೋಸ್ಕರ ನೀಟಾಗಿ ಪ್ಯಾಕ್ ಮಾಡಿ ಇಡೋವಂತಹ ವಸ್ತುಗಳನ್ನ ನೀಟಾಗಿ ತೊಳೆದು ಒಣಗಿಸಿ ಒರೆಸಿ ನೀಟಾಗಿ ಇಡಬೇಕು. ನಾನು ಬಿಂದಿಗೆಗಳನ್ನೂ ಅಷ್ಟೇ ನೀಟಾಗಿ ಒರೆಸಿ ಒಣಗಿಸಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಇದರ ಪೂರ್ತಿ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ಟೈಮ್ ಇದ್ದು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ಮಿನಿ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಹೊಸ ವ್ಲಾಗ್ ಜೊತೆಗೆ ಬರ್ತೀನಿ.